ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯಿಂದ ಒಂದು ವಿಶೇಷ ಪ್ರಕಟಣೆ. ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಒಂದು ಸಹಾಯ ಮಾಡಬೇಕು, ಯಾರಿಗಾದ್ರೂ ಒಂದು ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ನಿಮಗೊಂದು ಅವಕಾಶ ಇದೆ. AW ಫೌಂಡೇಶನ್ ವತಿಯಿಂದ ನಿಮ್ಗೆಲ್ರಿಗೂ ಕೂಡ ಬರಹಗಾರರಾಗಿ, ಅಂದರೆ ಅಂಧ ವಿದ್ಯಾರ್ಥಿನಿಯರಿಗೆ ಬರಹಗಾರರಾಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಈ ಅವಕಾಶವನ್ನು ಬಳಸ್ಕೊಂಡು ನೀವು ಕೂಡ ಅಂಧ ವಿದ್ಯಾರ್ಥಿಗಳಿಗೆ ಅವರ ಒಂದು ಜೀವನಕ್ಕೆ ನೆರವಾಗಬಹುದು. ಅಂದರೆ ಅವರ ಒಂದು ಎಜುಕೇಷನ್ ವಿಷಯದಲ್ಲಿ ನೀವು ಕೂಡ ಬರಹಗಾರರಾಗಿ ಸೇರಿಕೊಂಡು ಸಹಾಯ ಮಾಡ್ಬೋದು. ಹಾಗಿದ್ರೆ ಇನ್ನೇಕೆ ತಡ, ಈ ಕೂಡಲೇ AW ಫೌಂಡೇಶನ್ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಈಗ ನೀಡ್ತಾ ಇದ್ದೇನೆ. 8846665653. ಮತ್ತೊಮ್ಮೆ 8846665653. ಈ ದೂರವಾಣಿ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶವನ್ನು ಮಾಡೋದ್ರ ಮೂಲಕ ನೀವು ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ನೀವು ಎಲ್ಲೇ ಇರ್ಬೋದು, ಹಾಸನ, ಬೆಂಗಳೂರು, ಮಂಗಳೂರು, ಉಡುಪಿ, ಧಾರವಾಡ, ಬೆಳಗಾವಿ, ಎಲ್ಲೇ ಇರ್ಬೋದು. ನೀವು ಮಾಡುವ ಒಂದು ಸಹಾಯ ಒಬ್ಬ ಅಂಧ ವಿದ್ಯಾರ್ಥಿನಿಗೆ ಬರಹಗಾರ, ಅಂದರೆ ಶಿಕ್ಷಣದ ವಿಷಯದಲ್ಲಿ ಸಹಾಯ ಆಗುತ್ತೆ. ಹಾಗಾದರೆ ಇನ್ನೇಕೆ ತಡ, ಈ ಕೂಡಲೇ ನೀವು ಕೂಡ ಈ ಒಂದು ಸಂಸ್ಥೆಯೊಂದಿಗೆ ಸಹಾಯಕರಾಗಿ ಸೇರ್ಕೊಳ್ಳಿ. ಅಷ್ಟೇ ಅಲ್ಲದೆ ಅವರ ಇಮೇಲ್ ವಿಳಾಸವನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ಬಳಸ್ಕೊಂಡು ನೀವು ಮೇಲ್ ಕೂಡ ಮಾಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಸಹಾಯ ನಿರಂತರವಾಗಿರಲಿ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ನಾವು ಪ್ರತಿ ವಾರದಂತೆ ಸಾಮಾನ್ಯ ಇಂಗ್ಲಿಷ್ ಕಲಿಕೆಯ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಇದ್ದೇವೆ. ನಾವು ಇಂದಿನ ತರಗತಿಯಲ್ಲಿ ಕಾಮನ್ ನೌನ್ ಅಥವಾ ರೂಢನಾಮ ಅಂತ ಕನ್ನಡದಲ್ಲಿ ಏನು ಹೇಳ್ತೀವೋ ಅದರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ, ಉದಾಹರಣೆಗಳ ಸಹಿತ. ಇಂದಿನ ಈ ತರಗತಿಯಲ್ಲಿ ನಾವು ಪ್ರಾಪರ್ ನೌನ್ ಅಥವಾ ಅಂಕಿತ ನಾಮದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಹೆಚ್ಚು ತಡ ಮಾಡದೆ ಈ ದಿನದ ತರಗತಿಯನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರಾಪರ್ ನೌನ್ ಅಂದರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನ, ಒಂದು ನಿರ್ದಿಷ್ಟ ಸ್ಥಳ, ಪ್ರಾಣಿ ಅಥವಾ ವಸ್ತುವನ್ನ ಸೂಚಿಸೋದಕ್ಕೆ ಉಪಯೋಗಿಸುವಂಥ ಪದಕ್ಕೆ ನಾವು ಅಂಕಿತ ನಾಮ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಪ್ರಾಪರ್ ನೌನ್ ಅಂತ ಹೇಳ್ತಾರೆ. ಉದಾಹರಣೆಗಳು ಕೊಡೋದಾದ್ರೆ ಹರಿ, ಇದು ಒಂದು ಹೆಸರು. ಸುರೇಶ್,
ಇದು ಕೂಡ ಜೇಮ್ಸ್, ಅಹಮದ್ ಇವೆಲ್ಲ ವ್ಯಕ್ತಿಗತ ಹೆಸರುಗಳಾಯಿತು. ಮೈಸೂರು ಇದು ಒಂದು ಊರಿಗಿಟ್ಟಂತ ಹೆಸರು. ಟೈಗರ್ ಹುಲಿ ಪ್ರಾಣಿ ಆಯಿತು. ಶುಗರ್ ಸಕ್ಕರೆ, ಆರೆಂಜ್ ಕಿತ್ತಳೆ, ಪೊಟ್ಯಾಟೊ ಆಲೂಗೆಡ್ಡೆ. ಹೀಗೆ ಈ ಅಂಕಿತ ನಾಮಗಳಿಗೆ ಇನ್ನೂ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಹಾಗಾಗಿ ಈ ಪ್ರಾಪರ್ ನೌನ್ ಬಗ್ಗೆ ಹೆಚ್ಚಿನ ಅಭ್ಯಾಸ ಮಾಡಿಕೊಂಡು ತಾವೆಲ್ಲ ಇದನ್ನು ಉಪಯೋಗ ಪಡಿಸ್ಕೋತೀರಾ ಅಂತ ನಂಬ್ತಾ ನಾನು ಇಂದಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಸರ್ವನಾಮದ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.